ಹೊನ್ನಾವರ ಪಟ್ಟಣದ ಸಮಸ್ಯೆ ಬಗೆಹರಿಸಲು ಜನಪ್ರತಿನಿಧಿಗಳನ್ನು ಪಟ್ಟಣದ ನಿವಾಸಿಗಳು ಆಯ್ಕೆ ಮಾಡಿ ಕಳುಹಿಸಿದರೆ ಸಮಸ್ಯೆ ಬಗೆಹರಿಸುವುದಕ್ಕಿಂತ ಅಧಿಕಾರ ಹಂಚಿಕೆಯಲ್ಲಿ ಸದಸ್ಯರು ತಮ್ಮ ಅವಧಿ ಕಳೆಯುತ್ತಿದ್ದಾರೆ ಎನ್ನುವ ಅನುಮಾನ ಮೂಡಲು ಆರಂಭಿಸಿದೆ. ಪ್ರಸ್ತುತ ವರ್ಷದ ನವೆಂಬರ್ ಪ್ರಥಮ ವಾರದಲ್ಲಿ ಹಾಲಿ ಸದಸ್ಯರ ಅವಧಿ ಮುಕ್ತಾಯವಾಗಲಿದ್ದು, ಸರಿಸುಮಾರು 5 ತಿಂಗಳು ಇರುವಾಗ ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಬೇರೆಯವರನ್ನು ಆಯ್ಕೆ ಮಾಡಲು ಕಸರತ್ತು ನಡೆಯುತ್ತಿದೆ. ಈ ಹೈಡ್ರಾಮಾ ಈ ಹಿಂದೆಯೇ ನಡೆದು ಕೆಲ ತಿಂಗಳು ಆಡಳಿತಾಧಿಕಾರಿ ನೇಮಕವಾಗಿ ಅಭಿವೃದ್ಧಿ ಕುಂಠಿತವಾಗಿತ್ತು. ಪಟ್ಟಣದಲ್ಲಿ 20 ವಾರ್ಡ್ಗಳಿದ್ದು ಅದರಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ 12 ಜನರು ಆಯ್ಕೆಯಾಗಿದ್ದರು. ಕಾಂಗ್ರೆಸ್ 1 ಹಾಗೂ ಜೆಡಿಎಸ್ 2 ಸ್ಥಾನ ಪಡೆದರೆ ಉಳಿದ 5 ಸ್ಥಾನಗಳು ಪಕ್ಷೇತರರು ಆಯ್ಕೆಯಾಗಿದ್ದರು. ಸ್ಪಷ್ಟ ಬಹುಮತ ಪಡೆದ ಬಿಜೆಪಿಯು 2.5 ವರ್ಷದ ಅಧಿಕಾರದ ಹಂಚಿಕೆಯಲ್ಲಿ 2 ಜನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿಯೂ ಅಧಿಕಾರ ನಡೆಸಿದ್ದರು. ಈ ಸಮಯದಲ್ಲಿ ಪಕ್ಷೇತರರಾಗಿ ಆಯ್ಕೆಯಾದ 5ರಲ್ಲಿ ಕೆಲವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಬೆಂಬಲ ಸೂಚಿಸಿದ್ದರು. ನಂತರದ ಅವಧಿಯಲ್ಲಿ ಆಡಳಿತ ಅಧಿಕಾರಿ ನೇಮಕವಾಗಿದ್ದರು. 16 ತಿಂಗಳು ಬಾಕಿ ಇರುವಾಗ ಮತ್ತೆ ಮೀಸಲಾತಿ ಸಾಮಾನ್ಯ ಬಂದಾಗ ಅಧ್ಯಕ್ಷರಾಗಿ ನಾಗರಾಜ್ ಭಟ್, ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ್ ಅಧಿಕಾರ ಸ್ವೀಕರಿಸಿದ್ದರು. ಇದೀಗ ನವೆಂಬರ್ ತಿಂಗಳಲ್ಲಿ ಸದಸ್ಯರ ಅಧಿಕಾರದ ಅವಧಿ ಮುಗಿಯಲು ಕೆಲವೇ ತಿಂಗಳು ಬಾಕಿ ಇರುವಾಗ ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಹಾಲಿ ಇದ್ದವರನ್ನು ಬದಲಿಸಿ ಮತ್ತಿಬ್ಬರನ್ನು ಆ ಸ್ಥಾನಕ್ಕೆ ತರಲು ಬಿಜೆಪಿ ಮುಂದಾದಂತಿದೆ. ಕಳೆದ 8 ತಿಂಗಳ ಹಿಂದೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ನಾಗರಾಜ್ ಭಟ್, ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಿದ್ದ ಸುರೇಶ್ ಹೊನ್ನಾವರ್ ಇಬ್ಬರು ಆಡಳಿತದಲ್ಲಿ ಚುರುಕು ಮುಟ್ಟಿಸಿದ್ದರು. ಮುಖ್ಯಾಧಿಕಾರಿ ಜೊತೆ ಸದಸ್ಯರೊಬ್ಬರ ಲಂಚ ಸ್ವೀಕಾರ ಪ್ರಕರಣದಿಂದ ಮುಜುಗರಕ್ಕೆ ಒಳಗಾಗಿದ್ದ ಬಿಜೆಪಿ ಪಾಲಿಗೆ ಈರ್ವರ ಅಧಿಕಾರ ಅವಧಿಯು ಇದನ್ನು ಮರೆಸಿತ್ತು ಅಂದರೆ ತಪ್ಪಾಗಲಾರದು. ಸಂಸದರ ಮೂಲಕ ಪಟ್ಟಣದ ಹೆದ್ದಾರಿ ಅಗಲೀಕರಣ ಸಮಸ್ಯೆ ಬಗೆಹರಿಸಿದ್ದು, ಶಾಸಕರ ಮೇಲೆ ಒತ್ತಡ ತಂದು ವಾರ್ಡ್ನ ಹಲವು ರಸ್ತೆ ಕಾಮಗಾರಿ ಮುಕ್ತಾಯ ಮಾಡುವುದಲ್ಲದೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಗಟಾರ ಸ್ವಚ್ಛತೆಯ ಮೂಲಕ ಈ ಸಮಸ್ಯೆ ಭಾಗಶಃ ಬಗೆಹರಿಸುವಲ್ಲಿ ಈರ್ವರ ನಾಯಕತ್ವ ಪ್ರಮುಖ ಪಾತ್ರ ವಹಿಸಿತ್ತು. ಪಟ್ಟಣದ ಸ್ವಚ್ಛತೆ ಜೊತೆ ಈ ಬಾರಿ ಜಾತ್ರೆಯ ಹರಾಜಿನಲ್ಲಿ ಹೆಚ್ಚಿನ ಆದಾಯ ಪಟ್ಟಣ ಪಂಚಾಯಿತಿಗೆ ಬರುವಂತೆ ನೋಡಿಕೊಂಡಿದ್ದರು. ಕಚೇರಿಯಲ್ಲಿ ಕುಳಿತು ಸಮಸ್ಯೆ ಆಲಿಸುವುದರ ಜೊತೆಗೆ ಅಧಿಕಾರಿಗಳ ಮೂಲಕ ಹಲವು ಸಮಸ್ಯೆಗಳನ್ನು ಬಗೆಹರಿಸಿ ಸಾರ್ವಜನಿಕರಿಂದ ಮೆಚ್ಚುಗೆ ಪಡೆದಿದ್ದರು. ಈ ರೀತಿಯ ಕಾರ್ಯವಾದಾಗಲೂ ಬದಲಾವಣೆಗೆ ಮುಂದಾಗಿರುವುದರಿಂದ ಸಹಜವಾಗಿ ಸಾರ್ವಜನಿಕ ವಲಯದಿಂದಲೂ ಶಾಸಕರ ವಿರುದ್ಧ ಟೀಕೆ ವ್ಯಕ್ತವಾಗುತ್ತಿದ್ದು, ಬಿಜೆಪಿ ಪಕ್ಷ ಚುನಾವಣೆ ಸಮಯದಲ್ಲಿ ಈ ಕಾರ್ಯಕ್ಕೆ ಮುಂದಾಗುತ್ತದೆಯೋ ಅಥವಾ ಈಗ ಇರುವವರಿಗೆ ಮುನ್ನಡೆಸಲು ಅವಕಾಶ ನೀಡುತ್ತದೆಯೋ ಕಾದು ನೋಡಬೇಕಿದೆ.